ಮುನಿರತ್ನ ಪ್ರಕರಣದ ಹಿಂದೆ ಡಿಕೆ ಕಂಪನಿ ಇದೆ ಅಂತ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಆರೋಪ ಮಾಡಿದ್ದಾರೆ. ಡಿಕೆಗೆ ಕೆಲಸ ಬಿಟ್ಟರೆ ಬೇರೆ ಕೆಲಸವೇ ಇಲ್ಲ ಅಂತ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿರುವಂತಹ ಮಾತಿದು. ಡಿಕೆ ಶಿವಕುಮಾರ್ಗೆ ಇಂಥ ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸವೂ ಇಲ್ಲ, ಅವನು ಯಾವುದೇ ಹೋರಾಟದಿಂದ ಬೆಳೆದು ಬಂದಿಲ್ಲ. ಜೊತೆಗೆ ಮಾತು ಮುಂದುವರಿಸ್ತಾ ಜಾರಕಿಹೊಳಿ ಒಂದು ಮಾತನ್ನು ಹೇಳ್ತಾರೆ. ಡಿಕೆ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಕೂಡ ಲಾಯ್ಕಿಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಆಗಿದ್ದಕ್ಕೆ 7 ಸಲ MLA ಆಗಿರೋದು ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅದೊಂದು ಬೇರೆ ದಾರಿ ಅವ್ನು ಹೋರಾಟ ಲೀಡರ್ ಅಲ್ಲ, ಅವ್ನು ಪಂಚಾಯತಿ ಬರುವಂತ ಲೈಕ್ ಇಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣಿ MLA ಆಗಿದ್ದಾನೆ 7-8 ಸಲ. ಅವ್ನು ನೇರವಾಗಿ ನೋಡಿ ಮನೆ 2,70,000 ಬಿದ್ದ ಅವ್ರ ತಮ್ಮ ನೇರ ಎಲೆಕ್ಷನ್ ಅವನು ಡಿಕೆ ಶಿವಕುಮಾರ್ ಎಲೆಕ್ಷನ್ ಅವ್ನು ಬೀಳ್ತಾನೆ. ಎಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಕಾಲು ಬಿದ್ದು ವೀಕ್ ಶೀಟ್ ಹಾಕ್ಸೋದು MLA ಆಗಿದ್ದಾನೆ. ಇದನ್ನ ಬಹಳ ಕಷ್ಟದಾಯಕ ಸ್ಥಿತಿ ಇದೆ. ಯಾಕೆ ನಮ್ಮ ರಾಜ್ಯದ ನಾಯಕರು ಎಲ್ಲ ಪಕ್ಷಾತೀತ ಮನೆ ಮಾಡ್ಕೋದ್ರಿಂದ ನಮ್ಮ ಪದೇ ಹೇಳ್ತಾನೆ. ಅದು ಇನ್ನೂ ಬಹಳ ಶ್ರಮವಾಗೈತೆ. ಈಗ ನನಗಂತೂ ಪರಜೋರ್ ರೇವಣ್ಣ ದೇವ ಕುಟುಂಬ ಆಯ್ತು, ಇವತ್ತು ಮುನಿರತ್ನ ಮುಂದೆ ನಾಳೆ ನಿಮ್ಗೆ ಬರ್ತೈತೆ. ಅದನ್ನ ವಿಚಾರ ಮಾಡೋಣ ಅಂತ ದಯವಿಟ್ಟು ಎಲ್ಲರಿಗೂ ಕಾಂಗ್ರೆಸ್ 1, 2, 3, 4 ಮಂದಿ ಸೀಟ್ ಬರ್ಬೋದು, ಯಾವ್ದಾರು ಬರ್ಬೋದಲ್ಲ. ನಮ್ಗೆ ಕ್ಯಾಶುವಲ್ ಮಾತಾಡ್ತು ಅದನ್ನ ವಿಡಿಯೋ ಮಾಡಿ ಕಟ್ ಅಂಡ್ ಪೀಸ್ ಮಾಡಿ ಹೆಂಗತ್ತೆ ಅದಕ್ಕೆ ದಯವಿಟ್ಟು ಮನೆ ಮಾಡ್ಕೊತಾನೆ. ಇದೊಂದು ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾನೆ. CBI ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೊತಾನೆ. ಅಂದ್ರೆ ಈಗ ಮುನಿರತ್ನ ಅವ್ರ ಹಿಂದೆ ಡಿಕೆ ಶಿವಕುಮಾರ್ ಇದ್ದಾರೆ ಅಂತ 100% 100% ಡಿಕೆ ಶಿವಕುಮಾರ್ ಕಂಪನಿ ಅವ್ರು ಬರ್ದಾರ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅಂಡ್ ಕುಸುಮಾ ಇವ್ 3 ಮಂದಿ ಅದಾರ. ನಾನು ನೇರವಾಗಿ ಅಪೋಸ್ ಮಾಡ್ತೇನೆ. ಇದನ್ನ CBI ಕೊಡ್ರಿ, ತಾನು ಹೊರ ಬರ್ತೈತೆ. ಮುನಿರತ್ನ ಅವ್ರಿಗೆ ನಾ ಬೇದಾಡ ಸುಳ್ಳು ಅದ. ನಾ ಹೇಳಿಲ್ಲ, ಫ್ರೆಂಡ್ಶಿಪ್ ಮಾತಾಡಿದೆ. ಅವಪ್ಪ ಅಲ್ಲಿ ಆ ಭಾಗದ ಕಾರ್ಪೊರೇಟರ್ ಅವ್ರು ಒಡನಾಟ ಇರ್ತೈತೆ, ಬೇದಿರ್ಬೋದು ಗೆಳತನೊಳಗೆ. ಅದನ್ನೇ ಕ್ರೈ ಮತ್ತೆ ಮಾಡ್ರಿ ಹೆಂಗ್ರಿ ಅವನು. ಮತ್ತೆ ಈಗ ನೀವು ಓದ್ ಬಂದ ಹನುಮಂತರಾಯಪ್ಪ ಕುಸುಮಾ ಅವ್ರ ತಂದೆ ಅವನು ಬೇದ್ದಾನೆ, ಏನಾದ್ರು ಅಳಿಯುತ್ತೆ ಹೆದರಿಸಿ ಅವನ ಕಂಪ್ಲೇಂಟ್ ಕೊಡ್ಸ್ಯಾರ. ಅವೆಲ್ಲ ಇನ್ಕ್ವೈರಿ ಆಗ್ಬೇಕಲ್ಲ. ಅವೆಲ್ಲ ಅದಕ್ಕೆ ದಯವಿಟ್ಟು ಮನೆ ಮಾಡ್ಕೊತೇನೆ. ದೊಡ್ಡ ಇನ್ಕ್ವೈರಿ ಆಗ್ಬೇಕಂತ ಮಾಡ್ತಾನೆ. ಇನ್ನು BY ವಿಜೇಂದ್ರ ನಮ್ಮ ನಾಯಕ ಅಲ್ಲ ಅಂತ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವನು ಜೂನಿಯರ್, ಪಕ್ಷದ ಸಿದ್ಧಾಂತ ಗೊತ್ತಿಲ್ಲ ಅಂತ ಏಕವಚನದಲ್ಲೇ ಮಾತನಾಡಿದ್ದಾರೆ. BY ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ, ಆದರೆ ವಿಜೇಂದ್ರ ಅವ್ರನ್ನೇ ನಾಯಕ ಅಲ್ಲ, ನಮ್ಮ ನಾಯಕ ಅಲ್ಲ, ಅವನು ಇನ್ನೂ ಕೂಡ ಜೂನಿಯರ್ ಇದ್ದಾನೆ. ಪಕ್ಷದ ಸಿದ್ಧಾಂತ ಗೊತ್ತಿಲ್ಲ, ಪಕ್ಷ ಭ್ರಷ್ಟ ಅನ್ನೋ ಲೇಬಲ್ ಕೊಟ್ಟಿದ್ದೆ ವಿಜೇಂದ್ರ. ಬಿಜೆಪಿ ಪಕ್ಷಕ್ಕೆ ಭ್ರಷ್ಟ ಪಕ್ಷ ಅಂತ ಲೇಬಲ್ ಕೊಟ್ಟಿದ್ದೆ ವಿಜೇಂದ್ರ. ನಮಗೆ ಯಡಿಯೂರಪ್ಪ ಬಗ್ಗೆ ಯಾವುದೇ ವಿರೋಧ ಇಲ್ಲ, ಯಾವಾಗಲೂ ಒಬ್ಬರ ಕೈಯಲ್ಲಿ ಪಕ್ಷ ಇರಬಾರ್ದು ಅಂತ ವಿಜೇಂದ್ರ ವಿರುದ್ಧ ಓಪನ್ ಆಗಿನೇ ಏಕವಚನದಲ್ಲಿ ಕಿಡಿಕಾರಿದ್ದಾರೆ ಜಾರಕಿಹೊಳಿ. ನಾನು ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ ಮಾಡ್ಬೇಕು. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಂಗೆ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ, ಜನತಾ ಪಾರ್ಟಿ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ. ಅವ್ನು ಮಾಡಿದ್ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧ ಇಲ್ಲ, ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ. ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ ಸರ್. ಒಂದ್ ವೇಳೆ ವಿಜೇಂದ್ರ ಅವ್ರ ಬದಲಾವಣೆ ಆಗ್ಬೇಕಂದ್ರೆ ಯತ್ನಾಳ್ ಅವ್ರು ಆಗ್ಬೇಕಾ ಅಥವಾ ಅರವಿಂದ್ ಲಿಂಬಾವಳಿ ಯಾರು ಅಥವಾ ನೀವು ಸರ್ ಯಾರಂತ ಇಲ್ಲಿ ನೋಡ್ರಿ. ನಾನು ಒಂದೇ ಮನವಿ ಐತಿ. ಈಗ ಕಳೆದ 11 ಮಾಸ ನಂತರ ನಮ್ಮ ಪಕ್ಷದ ಬಹಳ ದೊಡ್ಡ ಹಣ ಹೋಗ್ತಿತ್ತು. ಯಾರೋ ಲೀಡರ್ ಆಗಿಲ್ಲ. ಒಂದಿನೋ ದೇವ್ರದ್ದು ಟೀಮ್ ಆಗಿದೆ. ಯಡಿಯೂರಪ್ಪನವರು ಇರ್ಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್ ಒಬ್ಬರಿಗಾಗ ಕಪಿ ಮಿಶ್ರ ಸಿಗಬಾರ್ದು. ಸಾಮೂಹಿಕ ನಾಯಕ ತರಬೇಕು. ಒಬ್ಬರಿಗಾಗ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ ಆಕೃಷ್ಟ ಕೂತ್ಕೊಳ್ಳಿ. ಅದಕ್ಕಿಂತ ದಯವಿಟ್ಟು ಮನವಿ ಮಾಡ್ಕೊತಾರೆ. ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ. ಇಂದ ಡ್ಯೂಟಿ ಅಥವಾ ಮಾಡಿದ್ ಕೊಡ್ರಿ. ಮಂಡಿ ಹೇಳಿದ್ರು ನಾನು ನಮ್ಮೊಂದು 15-20 ಜನ ಕೈ ಕೊಡ್ರಿ. 120-130 ಸೀಟ್ ತಪ್ಪು ಬಿಜೆಪಿ ತದ ನಮ್ಮ ಹೋದ ದೂರ ಹಾಕಿದೀವಿ.